ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಬಯಸ್ತಾನೆ. ದೇವರು ನಮ್ಮನ್ನು ಕಾದು ಕಾಪಾಡಿ ಇಲ್ಲಿಯವರೆಗೂ ಸಂರಕ್ಷಿಸಿ ಈ ಒಂದು ಅಮೂಲ್ಯವಾದಂತಹ ಸಮಯವನ್ನು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾನೆ. ಆದ್ದರಿಂದ ಈ ಸಮಯವನ್ನು ನಾವು ಸದ್ವಿನಿಯೋಗ ಮಾಡಿಕೊಂಡು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕಲಿತು ದೇವರ ಭಯಭಕ್ತಿಯಲ್ಲಿ ಮುಂದೆ ಹೋಗಲು, ಮುಂದೆ ನಡೆಯಲು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಆದ್ದರಿಂದ ದೇವರ ವಾಕ್ಯವನ್ನು ನಾವು ಕೇಳುವುದಕ್ಕಿಂತ ಮುನ್ನ ಒಂದು ಸಣ್ಣ ಪ್ರಾರ್ಥನೆ ಮುಖಾಂತರ ಮುಂದೆ ಹೋಗೋಣ. ಪ್ರಾರ್ಥಿಸುವ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ, ನಮ್ಮನ್ನು ಕಾದು ಕಾಪಾಡಿ ಆಶೀರ್ವದಿಸಿ ಕರ್ತನೆ, ನಾವು ಮಾಡಿದಂತಹ ಪ್ರತಿಯೊಂದು ಪ್ರಯಾಣಗಳಲ್ಲಿ, ಮಾಡಿದಂತಹ ಪ್ರತಿಯೊಂದೊಂದು ಕೆಲಸದಲ್ಲಿ ನೀವು ನಮ್ಮೊಟ್ಟಿಗಿದ್ದು ಆಶೀರ್ವಾದ ಮಾಡಿ ನಡೆಸಿದ್ದೀರಿ. ಕೋಟ್ಯಾನುಕೋಟಿ ಸ್ತೋತ್ರ ಕರ್ತನೆ. ವಿಶೇಷವಾಗಿ ಈ ಹೊತ್ತು ನಿನ್ನ ಸತ್ಯವಾಕ್ಯವನ್ನು ನಾವು ಕಲಿಯಲು ಹೋಗುತ್ತಿದ್ದೇವೆ. ನಮ್ಮೊಟ್ಟಿಗೆ ಮಾತನಾಡಿ ನಿನ್ನ ಭಯಭಕ್ತಿಯಲ್ಲಿ ನಾವು ನಡೆಯಲು ಸಹಾಯವನ್ನು ಮಾಡಬೇಕೆಂದು ಪ್ರಾರ್ಥಿಸ್ತೇವೆ. ಸ್ವಾಮಿ, ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲೆಂದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಬಹು ಆತುರದಿಂದ ಇಷ್ಟಪಡುತ್ತೇನೆ. ಪ್ರಿಯರೇ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ಹೊತ್ತು ಸುಲಭವಾಗಿ ನಮ್ಮನ್ನು ಮುತ್ತಿಕೊಳ್ಳುವಂತಹ ಪಾಪಗಳ ಕುರಿತಾಗಿ ಕಲಿಯೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2 ವಚನಗಳನ್ನು ನಾನು ಓದ್ತಾ ಇದ್ದೇನೆ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಇಲ್ಲಿ ಮೊದಲನೇ ವಚನದಲ್ಲಿ ನಾವು ಕಾಣುವಾಗ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರ ಮೇಘದೋಪಾದಿಯಲ್ಲಿ ಎಂಬಂತಹ ಪದಗಳನ್ನು ಬಳಕೆ ಮಾಡ್ತಾನೆ. ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮಗಿದ್ದಾರೆ ಎಂಬುದಾಗಿ ಮಾತನಾಡ್ತಾ ಇದ್ದಾನೆ. ಯಾರು ಮೇಘದೋಪಾದಿಯಲ್ಲಿ ಸಾಕ್ಷಿಗಳಾಗಿ ನಮ್ಮೆಲ್ಲರಿಗಾಗಿ ಇರುವುದು ಎಂಬಂತಹ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತೆ. ಪ್ರಿಯರೇ, ಈ 12ನೇ ಅಧ್ಯಾಯದಲ್ಲಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇದ್ದಾರೆ ಎಂಬಂತಹ ಮಾತುಗಳನ್ನು ತಿಳಿಸ್ತಾ ಇದ್ದಾನೆ. ಈ ಸಾಕ್ಷಿಗಳು ಯಾರು ಎಂಬುದಾಗಿ ನಾವು ನೋಡುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಕಾಣುವಂತಹ 35 ಮಂದಿ ನಂಬಿಕೆಯ ಯೋಧರು, ವಿಶ್ವಾಸದಲ್ಲಿ ವಿಜಯವನ್ನು ಹೊಂದಿದಂತಹ ಭಕ್ತರ ಕುರಿತಾಗಿ ಇಲ್ಲಿ ಪೌಲನು ಬರಿತಾ ಇದ್ದಾನೆ. ಪ್ರಿಯರೇ, ಇಷ್ಟು ಮಂದಿ ಸಾಕ್ಷಿಯ ಸಮೂಹ ನಮ್ಮ ಮುಂದೆ ಇದೆ. ಅವರೆಲ್ಲರೂ ಕೂಡ ಒಂದು ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ. ಆ ಮಾರ್ಗದಲ್ಲಿ ನಾವು ನಡೆಯಬೇಕು. ಆ ಮಾರ್ಗದಲ್ಲಿ ನಾವು ಹೋಗುವುದಾದರೆ ನಾವು ರಕ್ಷಣೆಗೆ ಪಾತ್ರರಾಗುತ್ತೇವೆ ಎಂಬಂತಹ ಮಾತುಗಳನ್ನು ಇಲ್ಲಿ ಪೌಲನು ಬರಿತಾ ಇದ್ದಾನೆ. ಪ್ರಿಯರೇ, ಇಷ್ಟು ಮಂದಿ ಎಂಬಂತಹ ಮಾತುಗಳನ್ನು ಇಲ್ಲಿ ನಾವು ಕಾಣ್ತೇವೆ. ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ, ನಮ್ಮ ಸುತ್ತಲೂ ಕೂಡ ಅವರು ನಮಗೆ ಒಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ. ಆ ಮಾದರಿಯ ಮುಖಾಂತರ ನಾವು ನಡೆಯುವಂತಹ ಪಕ್ಷದಲ್ಲಿ ಅವರು ವಿಶ್ವಾಸದಲ್ಲಿ ವಿಜಯವನ್ನು ಹೊಂದಿದ್ದಾರೆ. ನಾವು ಕೂಡ ಈ ವಿಶ್ವಾಸದಲ್ಲಿ ವಿಜಯವನ್ನು ಹೊಂದುತ್ತೇವೆ ಎಂಬಂತಹ ಮಾತುಗಳನ್ನು ಇಲ್ಲಿ ಪೌಲನು ಬರೆಯುತ್ತಿದ್ದಾನೆ. ಪ್ರಿಯರೇ, ಆದ್ದರಿಂದ ಆ ಒಂದು ವಿಶ್ವಾಸದಲ್ಲಿ ನಾವು ಮುಂದೆ ಹೋಗಬೇಕಾಗಿದೆ. ಆದರೆ ನಾವು ಈ ಕ್ರೈಸ್ತಿಯ ಯಾತ್ರೆಯಲ್ಲಿ ನಾವು ನೋಡುವಾಗ, ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ಸಹ ತೆಗೆದಿಡಬೇಕು ಎಂಬಂತಹ ಮಾತುಗಳನ್ನು ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಈ ಒಂದು ಯಾತ್ರೆಯಲ್ಲಿ ಅವರು ತೋರಿಸಿದಂತಹ ಮಾದರಿಯಲ್ಲಿ ನಾವು ಹೋದಾಗ, ಆ ದಾರಿಯಲ್ಲಿ ನಾವು ಹೋಗುವಾಗ ಪ್ರಿಯರೇ, ನಮಗೆ ಏನಾಗುತ್ತಪ್ಪ ಅಂತಂದರೆ, ಅಭ್ಯಂತರ ಮಾಡುವ ಎಲ್ಲ ಭಾರಗಳು ನಮಗೆ ಇರುತ್ತೆ. ಅಷ್ಟೇ ಅಲ್ಲ, ಸುಲಭವಾಗಿ ನಮ್ಮನ್ನು ಮುತ್ತಿಕೊಳ್ಳುವಂತಹ ಪಾಪಗಳು ಸಹ ಅನೇಕವಿರುತ್ತೆ ಎಂಬಂತಹ ನುಡಿಯನ್ನು ಇಲ್ಲಿ ಪೌಲನು ಮಾತನಾಡ್ತಾ ಇದ್ದಾನೆ. ಪ್ರಿಯ ವೀಕ್ಷಕರೇ, ನಮ್ಮನ್ನು ಈ ಕ್ರೈಸ್ತಿಯ ಯಾತ್ರೆಯಲ್ಲಿ ನಮ್ಮನ್ನು ದೇವರ ದಾರಿಯಿಂದ ಬೇರೆಡೆಗೆ ಸೆಳೆಯುವಂತಹ ಅನೇಕ ಪಾಪಗಳಿವೆ. ನಮ್ಮನ್ನು ಸುಲಭವಾಗಿ ಮುತ್ತಿಕೊಳ್ಳುವಂತಹ ಪಾಪಗಳು ಅನೇಕವುಗಳಾಗಿವೆ. ಆದರೆ ನಾವು ಈ ಹೊತ್ತು ಈ ಗ್ಲಟನಿ ಬಗ್ಗೆ, ಅಂದರೆ
ಹೊಟ್ಟೆ ಬಾಕತನದ ಕುರಿತಾಗಿ ಸ್ವಲ್ಪ ಹೊತ್ತು ಕಲಿಯೋಣ. ಈ ಹೊಟ್ಟೆ ಬಾಕತನದಿಂದ ರಕ್ಷಣೆಯಿಂದ ದೂರಾದವರು ಸತ್ಯವೇದದಲ್ಲಿ ಅನೇಕರಿದ್ದಾರೆ. ಈ ಹೊಟ್ಟೆ ಬಾಕತನದಿಂದ ದೇವರ ಕೃಪೆಯನ್ನು ಹೊಂದಿಕೊಳ್ಳದೆ ನಾಶನಕ್ಕೆ ಗುರಿಯಾದಂತಹ ಜನರನ್ನು ನಾವು ಕಾಣ್ತೇವೆ ಪ್ರಿಯರೇ. ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳಿವೆ. ಮತ್ತಾಯನ ಸುವಾರ್ತೆಗೆ ಹೋಗೋಣ. ಮೊಟ್ಟ ಮೊದಲನೇದಾಗಿ 24ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ಮಾತನಾಡ್ತಾ ಇದ್ದಾರೆ ಈ ಒಂದು ಹೊಟ್ಟೆ ಬಾಕತನದ ಕುರಿತಾಗಿ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಬಹು ಸ್ಪಷ್ಟವಾಗಿ ತಾನು ತಿಳಿಸ್ತಾ ಇದ್ದಾನೆ ಈ ಹೊಟ್ಟೆ ಬಾಕಿನ ಕುರಿತಾಗಿ. 24, 38 ಮತ್ತು 39 ವಚನಗಳನ್ನು ನಾನು ಹೊತ್ತಿದ್ದೇನೆ. ಹೇಗೆಂದರೆ, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆಯನ್ನು ಮಾಡಿಕೊಡುತ್ತಾ ಇದ್ದರು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯವರು ತಾನು ಶಿಲುಬೆಗೆ ಒಪ್ಪಿಸಲ್ಪಡುವುದಕ್ಕಿಂತ ಮುನ್ನ ಶಿಷ್ಯರಿಗೆ ಈ ಮಾತನ್ನು ತಿಳಿಸ್ತಾ ಇದ್ದಾರೆ. ಈ ಅಂತಿಮ ಕಾಲದಲ್ಲಿ ನೋಹನ ದಿನಗಳ ಹಾಗೆ ಜನರು ಇರ್ತಾರೆ, ಅಂತಹ ಭೀಕರವಾದಂತಹ ದಿನಗಳು ಬರುತ್ತವೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ ಪ್ರಿಯರೇ. ನಾವು ನೋಡುವಾಗ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ಯಾವ ರೀತಿ ಇದ್ದರಪ್ಪ ಜನರು ಎಂಬುದಾಗಿ ನೋಡುವಾಗ ಅವರು ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆಯನ್ನು ಮಾಡಿಸಿಕೊಳ್ಳುತ್ತಾ ಅವರ ದಿನಗಳನ್ನು ಅವರು ಹಾಯಾಗಿ ಕಳೆಯುತ್ತಿದ್ದರು ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯ ವೀಕ್ಷಕರೇ, ಈ ದಿನಗಳಲ್ಲೂ ಸಹ ಈ ಹೊಟ್ಟೆ ಬಾಕತನ ಅನೇಕರಲ್ಲಿ ಉದ್ಭವವಾಗಿದೆ. ಅನೇಕರು ರುಚಿಯಾಗಿರುವಂತಹ ಆಹಾರಗಳಿಗೆ ಮೊರೆ ಹೋಗುತ್ತಿದ್ದಾರೆ. ಈ ಪ್ರಯುಕ್ತ ಅವರಿಗೆ ನಿದ್ದೆಗೆಟ್ಟು ಅಷ್ಟೇ ಅಲ್ಲ, ಸೋಮರಿತನದಿಂದ ದೇವರ ಕೃಪೆಗೆ ಪಾತ್ರರಾಗದೆ ಶಾಪಕ್ಕೆ ಗುರಿಯಾಗಿದ್ದಾರೆ ಎಂಬುದನ್ನು ನಾವು ಗಮನಿಸಬೇಕು ಪ್ರಿಯರೇ. ಯೇಸು ಸ್ವಾಮಿಯವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ಬರೀತಾರೆ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 27ನೇ ವಚನ. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು ಎಂಬುದೇ. ಅವರೆಲ್ಲರೂ ಕೂಡ ತಿನ್ನುತ್ತಿರಲು, ಕುಡಿಯುತ್ತಿರಲು, ಮದುವೆ ಮಾಡಿಕೊಳ್ಳುತ್ತಿರಲು, ಮದುವೆ ಕೊಡುತ್ತಿರಲು ದೇವರು ಬಹು ರೌದ್ರನಾಗಿ ಜಲಪ್ರಳಯವನ್ನು ಕಳಿಸ್ತಾನೆ. ಅದರ ಪ್ರಯುಕ್ತ ಎಲ್ಲರೂ ಕೂಡ ಸರ್ವನಾಶನವಾಗುತ್ತಾರೆ ಎಂಬುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಈ ಹೊಟ್ಟೆ ಬಾಕತನದಿಂದ ನೋಹನ ದಿನದಲ್ಲಿ ಎಲ್ಲರೂ ಕೂಡ ಪ್ರಾಣ ನಷ್ಟ ಮಾಡಿಕೊಂಡರು ಎಂಬಂತಹ ಇದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು ಪ್ರಿಯರೇ. ಈ ಹೊಟ್ಟೆ ಬಾಕತನದಿಂದ ಅವರು ರಕ್ಷಣೆಯನ್ನು ಹೊಂದಿಕೊಳ್ಳದೆ ದೂರ ಹೋದರು ಎಂಬುದನ್ನು ನಾವು ಕಾಣಬಹುದು ಪ್ರಿಯರೇ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಆದಿಕಾಂಡ 25ನೇ ಅಧ್ಯಾಯ, ಆದಿಕಾಂಡ 25ನೇ ಅಧ್ಯಾಯದಲ್ಲಿ ಈ ಹೊಟ್ಟೆ ಬಾಕತನದ ಕುರಿತಾಗಿ ಸತ್ಯವೇದ ನಮಗೆ ಏನು ತಿಳಿಸುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. 29ನೇ ವಚನದಿಂದ ನಾನು ಓದ್ತಿದ್ದೇನೆ. ಆದಿಕಾಂಡ 25ನೇ ಅಧ್ಯಾಯ 29ನೇ ವಚನದಿಂದ ನಾನು ಓದ್ತಿದ್ದೇನೆ. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದು ಅವನಿಗೆ, ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಏದೋಮ್ ಎಂದು ಹೆಸರು ಬಂತು. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಏಸಾವನು, ಆಗಲಿ, ನನ್ನಂಥ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು? ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು ಎಂಬುದನ್ನು ನಾವು ಕಾಣ್ತೇವೆ. ಪ್ರಿಯ ವೀಕ್ಷಕರೇ, ಇಲ್ಲಿ ಇಸಾಕನ ಮಕ್ಕಳಾಗಿರುವಂತಹ ಯಾಕೋಬನನ್ನು ಮತ್ತು ಏಸಾವನನ್ನು ನಾವು ಕಾಣ್ತೇವೆ. ಏಸಾವನು ಬೇಟೆಗಾರನು, ಯಾಕೋಬನು ಮನೆಯಲ್ಲೇ ಕೆಲಸ ಮಾಡಿಕೊಂಡು ಉಳಿದು ಬಿಟ್ಟವನು. ಆತನು ರುಚಿಕರವಾದಂತಹ ಆಹಾರವನ್ನು ತಯಾರು ಮಾಡಿದಾಗ ಏಸಾವನು ದಣಿದು ಬಂದು ಆ ಕೆಂಪಗಿನ ಪದಾರ್ಥವನ್ನು ನನಗೆ ಕೊಡು, ನಾನು ತಿನ್ನಬೇಕು ಎಂಬಂತಹ ಆಸೆ ಆತನಲ್ಲಿ ಉದ್ಭವವಾಗಿ ಕೇಳ್ತಾನೆ. ಆ ಸಂದರ್ಭದಲ್ಲಿ ಇಸಾಕನು ಹೇಳ್ತಾನೆ, ಆ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಎಂಬುದಾಗಿ ಹೇಳಿದಾಗ ಆ ರುಚಿಕರವಾದಂತಹ ಆಹಾರಕ್ಕಾಗಿ ತನ್ನ ಚೊಚ್ಚಲತನವನ್ನು ಆತನು ಮಾರಿಬಿಟ್ಟು ಆ ರುಚಿ ಪದಾರ್ಥಗಳನ್ನು ಸ್ವೀಕಾರ ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಆತನು ಕಳೆದುಕೊಂಡದ್ದು ಚೊಚ್ಚಲತನದ ಪ್ರಯುಕ್ತ ಯೇಸು ಸ್ವಾಮಿಯವರು ಆತನ ಸಂತಾನದಲ್ಲಿ ಹುಟ್ಟಬೇಕಾಯಿತು.
ಲೋಕರಕ್ಷಕನು ಆತನ ಸಂತಾನದಲ್ಲಿ ಬರಬೇಕಾಗಿತ್ತು. ಆದರೆ ಕೇವಲ ಉಣ್ಣುವುದಕ್ಕೋಸ್ಕರ, ಕೇವಲ ಕುಡಿಯುವುದಕ್ಕೋಸ್ಕರ ಆ ಭಾಗ್ಯವನ್ನು, ಆ ರಕ್ಷಣೆಯ ಭಾಗ್ಯವನ್ನು ಬೇಡವೆಂದು ಇಸಾಕನಿಗೆ ಆ ಒಂದು ಚೊಚ್ಚಲತನವನ್ನು ಮಾರಿಬಿಟ್ಟನು ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ಕೇವಲ ತಿನ್ನುವುದಕ್ಕೋಸ್ಕರ, ಕೇವಲ ಕುಡಿಯುವುದಕ್ಕೋಸ್ಕರ ಇಸಾಕನು ರಕ್ಷಣೆಯ ಮಾರ್ಗವನ್ನೇ ಬಿಟ್ಟು ಬಿಟ್ಟನು ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ಗಮನಿಸಬೇಕು. ಆದರೆ ಯಾಕೋಬನು ಆಶೀರ್ವದಿಸಲ್ಪಟ್ಟು ಯಾಕೋಬನ ಸಂತಾನದ ಮುಖಾಂತರ ಲೋಕರಕ್ಷಕನು ಈ ಲೋಕದಲ್ಲಿ ಹುಟ್ಟಿದನು ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ನಾವು ಕೂಡ ಈ ಹೊತ್ತು ಉಣ್ಣುವುದಕ್ಕಾಗಿ, ಕುಡಿಯುವುದಕ್ಕಾಗಿ ಹೆಚ್ಚಿನ ಮನಸ್ಸನ್ನು ಕೊಡುತ್ತಿದ್ದೇವೋ? ನಾವು ಅತಿ ಹೆಚ್ಚಾಗಿ ತಿನ್ನುವುದನ್ನು, ಕುಡಿಯುವುದನ್ನು ಪ್ರೀತಿಸುತ್ತಿದ್ದೇವೋ? ದೇವರ ಬರೋಣವು ಸಮೀಪವಾಗಿದೆ. ಎಚ್ಚೆತ್ತುಕೊಳ್ಳಬೇಕು ಪ್ರಿಯರೇ. ನಾವು ಈ ಹೊಟ್ಟೆಯ ಬಾಕತನದಿಂದ ರಕ್ಷಣೆಗೆ ದೂರ ಹೋಗಬಾರದು ಎಂಬುದನ್ನು ನಾವು ಮನಸ್ಸಿನಲ್ಲಿಟ್ಕೊಳ್ಳಬೇಕು. ಅಷ್ಟೇ ಅಲ್ಲ, ಯೇಸು ಸ್ವಾಮಿಯವರು ಈ ಲೋಕದಲ್ಲಿದ್ದಾಗ 40 ದಿವಸ ಪ್ರಿಯರೇ, ಹಗಲಿರುಳು ಉಪವಾಸವಿರುವಾಗ 40 ದಿವಸಗಳಾದ ನಂತರ ಸೈತಾನನು ಕ್ರಿಸ್ತನ ಹತ್ತಿರಕ್ಕೆ ಬಂದು ಹೇಳ್ತಾನೆ, ಮನುಷ್ಯಕುಮಾರನೇ, ನೀನು 40 ದಿವಸ ಉಪವಾಸವಿದ್ದಿ, ನಿನಗೆ ಹಸುವಾಗಿದೆ ಎಂಬುದನ್ನು ನಾನು ಬಲ್ಲೆನು. ಈ ಕಲ್ಲುಗಳಿಗೆ ರೊಟ್ಟಿಗಳಾಗುವಂತೆ ಆಜ್ಞೆಯನ್ನು ಕೊಡು, ಆ ರೊಟ್ಟಿಗಳನ್ನು ನೀನು ತಿನ್ನು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿಯವರ ಕೆಲಸವನ್ನು ಮಾಡೋದಿಲ್ಲ. ಆತನು ಹೇಳ್ತಾನೆ, ಲೂಕನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾನೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಯೇಸು ಸ್ವಾಮಿಯವರು ಸೈತಾನನಿಗೆ ಕೊಡುವಂತಹ ಒಂದು ಉತ್ತರವನ್ನು ನಾವು ಕಾಣ್ತೇವೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ ಪ್ರಿಯರೇ. ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದೊಂದು ಮಾತುಗಳಿಂದ ಮನುಷ್ಯನು ಬದುಕ್ತಾನೆ ಎಂಬುದನ್ನು ನಾವು ಕಲಿಯಬೇಕು. ಪ್ರಿಯರೇ, ರೊಟ್ಟಿ ನಮ್ಮ ಶಾರೀರಿಕ ದಾಹವನ್ನು, ಇಲ್ಲವೇ ಹಸಿವನ್ನು ತೀರಿಸುತ್ತೆ. ಆದರೆ ದೇವರ ವಾಕ್ಯ, ದೇವರ ಬಾಯಿಂದ ಹೊರಡುವಂತಹ ಪ್ರತಿಯೊಂದೊಂದು ಮಾತು ನಮ್ಮನ್ನು ಆತ್ಮೀಕವಾಗಿ ತೃಪ್ತಿಗೊಳಿಸುತ್ತೆ. ನಾವು ನಿತ್ಯತ್ವಕ್ಕೆ ಹೋಗುವ ಹಾಗೆ ಆ ಆಹಾರ ನಮ್ಮನ್ನು ಸಿದ್ಧಗೊಳಿಸುತ್ತೆ. ಆದ್ದರಿಂದ ಈ ಲೋಕದ ಆಹಾರದ ಕಡೆಗೆ ನಾವು ನೋಡದೆ ದೇವರು ಕೊಡುವಂತಹ ಆಹಾರದ ಕಡೆಗೆ ನಾವು ನೋಡೋಣ. ಆದ್ದರಿಂದ ಅದರ ಕುರಿತಾಗಿ ನಾವು ಆತುರದಿಂದ, ಆಸಕ್ತಿಯುಳ್ಳವರಾಗಿ, ಸ್ವಾಮಿ ನಿನ್ನ ವಾಕ್ಯದ ಮುಖಾಂತರ ನನ್ನನ್ನು ಬಲಗೊಳಿಸು ಎಂಬಂತಹ ಪ್ರಾರ್ಥನೆ ನಮ್ಮದಾಗಿರಬೇಕು. ಪ್ರಿಯರೇ, ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ ನಾವು ಅನೇಕ ವಿಧವಾದಂತಹ ಆಹಾರಗಳನ್ನು ತಿನ್ನುವುದುಂಟು. ಪ್ರಿಯರೇ, ಅದರಿಂದ ನಮಗೆ ಹೊಟ್ಟೆ ಬಾಕತನ ಪ್ರಾರಂಭವಾಗುತ್ತೆ. ಆದ್ದರಿಂದ ನಾವು ಸೋಮರಿತನಕ್ಕೆ ಒಳಗಾಗ್ತೇವೆ. ಆದ್ದರಿಂದ ನಾವು ಅದರಿಂದ ದೂರವಿದ್ದು ಕ್ರಿಸ್ತನ ಕೃಪೆಗೆ ಪಾತ್ರರಾಗೋಣ ಪ್ರಿಯರೇ. ಅಷ್ಟೇ ಅಲ್ಲ, ಇಸ್ರಾಯೇಲ್ ಜನರು ಸಹ ಅನೇಕ ಬಾರಿ ಮೋಶೆಯ ಸಂಗಡ ಅವರು ಬಹು ಕೋಪದಿಂದ ಮಾತನಾಡುವುದನ್ನು ನಾವು ಕಾಣ್ತೇವೆ. ಬನ್ನಿ ಓದೋಣ. ವಿಮೋಚನಕಾಂಡ 16ನೇ ಅಧ್ಯಾಯ 2-3 ವಚನಗಳನ್ನು ಓದ್ತಾ ಇದ್ದಾನೆ. ವಿಮೋಚನಕಾಂಡ 16ನೇ ಅಧ್ಯಾಯ 2-3 ವಚನಗಳು. ಅರಣ್ಯದಲ್ಲಿ ಇಸ್ರಾಯೇಲ್ಯರ ಸಮೂಹವೆಲ್ಲ ಮೋಶೆ ಆರೋನರ ಮೇಲೆ ಗುಣಗುಟ್ಟಿ ಅವರಿಗೆ, ಈ ಸಮೂಹವನ್ನೆಲ್ಲ ಹಸಿವೆಯಿಂದ ಸಾಯಿಸಬೇಕೆಂದು ನೀವು ಈ ಅರಣ್ಯದಳಕ್ಕೆ ನಮ್ಮನ್ನು ಕರೆದುಕೊಂಡು ಬಂದಿರಷ್ಟೇ. ನಾವು ಐಗುಪ್ತ ದೇಶದಲ್ಲಿದ್ದಾಗ ಯೆಹೋವನ ಕೈಯಿಂದ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಆಗ ಮಾಂಸಪಾತ್ರೆಗಳ ಬಳಿಯಲ್ಲಿ ಕೂತು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದೇವಲ್ಲ ಎಂದು ಹೇಳಿದರು ಎಂಬುದೇ. ಪ್ರಿಯರೇ, ನಾವು ಗಮನಿಸಬೇಕು, ಮೋಶೆ ಆರೋನರ ವಿರುದ್ಧವಾಗಿ ಇಲ್ಲಿ ಇಸ್ರೇಲ್ ಸಮೂಹ, ಇಸ್ರೇಲ್ ಜನಾಂಗದವರು ಮಾತನಾಡ್ತಾ ಇದ್ದಾರೆ. ಏನಪ್ಪ ಮಾತನಾಡ್ತಿದ್ದಾರೆ ಅಂತಂದರೆ, ನಮಗೆ ಆಹಾರವಿಲ್ಲದಾಗೆ ನೀವು ಮಾಡಿದ್ದೀರಿ, ನೀವು ನಮ್ಮನ್ನು ಈ ಅರಣ್ಯಕ್ಕೆ ಕರೆದುಕೊಂಡು ಬಂದು ನಮ್ಮನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಎಂಬಂತಹ ಮಾತುಗಳನ್ನು, ಚುಚ್ಚುವಂತಹ ಮಾತುಗಳನ್ನು ಆಡಿದಂತಹ ಆ ಸಂದರ್ಭದಲ್ಲಿ ಬಹು ಮೌನವಾಗಿ ಮೋಶೆ ಆರೋನರಿಬ್ಬರೂ ಕೂಡ ಉಳಿದು ಬಿಡುತ್ತಾರೆ. ಅವರು ಹೇಳ್ತಿದ್ದಾರೆ, ನೋಡುವುದಾದರೆ ಈ ಸಮೂಹವನ್ನೆಲ್ಲ ಹಸಿವೆಯಿಂದ ಸಾಯಿಸಬೇಕೆಂಬ ಆಲೋಚನೆ ನಿಮ್ಮದಾಗಿದೆ, ನೀವು ಅರಣ್ಯದಳಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿರಷ್ಟೇ ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ನಾವು ಐಗುಪ್ತ ದೇಶದಲ್ಲಿದ್ದಾಗ ಯೆಹೋವನ ಕೈಯಿಂದ ಸತ್ತಿದರೆ ಎಷ್ಟೋ ಮೇಲಾಗ್ತಿತ್ತು. ಯಾಕಪ್ಪ ಅಂತಂದರೆ ಅಲ್ಲಿ ನಮಗೆ ಮಾಂಸದ ಪಾತ್ರೆಗಳಿದ್ದವು, ಸಂತೃಪ್ತಿಯಾಗಿ ತಿನ್ನುತ್ತಿದ್ದೆವು, ನಾವೆಲ್ಲರೂ ಕೂಡ ಅಲ್ಲಿ ಸತ್ತಿದರೆ ಎಷ್ಟೋ ಒಳಿತಾಗುತ್ತಿತ್ತು ಎಂಬಂತಹ ಮಾತುಗಳನ್ನು
ಇಲ್ಲಿ ಇಸ್ರೇಲ್ ಸಮೂಹದವರು ಮಾತನಾಡುತ್ತಿರೋದನ್ನು ನಾವು ಕಾಣ್ತೇವೆ ಪ್ರಿಯರೇ, ಈ ಹೊಟ್ಟೆ ಬಾಕತನದಿಂದ ಅವರಿಗೆ ಉಂಟಾದಂತಹ ನಾಶನ ಬಹು ಭೀಕರವಾದದ್ದು, ಬಹು ಭಯಂಕರವಾದದ್ದು. ಅದನ್ನು ನಾನು ಒಂದೆರಡು ಮಾತುಗಳಲ್ಲಿ ಓದಿ ತಿಳಿಸಬೇಕು ಎಂಬಂತಹ ಕೋರಿಕೆ ನನ್ನದು. ಅರಣ್ಯಕಾಂಡಕ್ಕೆ ಹೋಗೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 18ರಿಂದ 20 ವಚನಗಳನ್ನು ನಾವು ಓದೋಣ. ದೇವರು ಇಲ್ಲಿ ಏನು ಮಾಡ್ತಿದ್ದಾನಪ್ಪ ಅಂತಂದರೆ, ಮೋಶೆಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ನಾನು ಪರಲೋಕದಿಂದ ಇವರೆಲ್ಲರಿಗೂ ಕೂಡ ಮನ್ನವನ್ನು ಕೊಟ್ಟೆ, ಆದರೆ ಆ ಮನ್ನದಿಂದ ಇವರು ಯಾರೂ ಸಹ ತೃಪ್ತರಾಗಿಲ್ಲ. ಅವರೆಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು ಮಾಂಸಾಹಾರಿ ಎಂಬುದಾಗಿ ದೇವರು ಬಹು ರೌದ್ರವುಳ್ಳವನಾಗಿ ಮೋಶೆಗೆ ಹೇಳ್ತಾನೆ. ಮೋಶೆ, ನೀನು ಇಸ್ರಾಯೇಲ್ ಜನರಿಗೆ ಹೇಳಬೇಕು, ಒಂದು ದಿನವಲ್ಲ, ಒಂದು ವಾರವಲ್ಲ, 2 ವಾರವಲ್ಲ, 30 ದಿವಸಗಳು, 1 ತಿಂಗಳು ನಾನು ವಿಸ್ತಾರವಾಗಿ ಅವರಿಗೆ ಮಾಂಸವನ್ನು ಕೊಡುತ್ತೇನೆ, ಅವರು ತಿನ್ನಬಹುದು ಎಂಬಂತಹ ಒಂದು ಮಾತನ್ನು ಮಾತನಾಡಿದಾಗ ಮೋಶೆ ಈ ಇಸ್ರೇಲ್ ಸಮೂಹಕ್ಕೆ ತಿಳಿಸಿದಾಗ ಅವರೆಲ್ಲರಿಗೂ ಕೂಡ ತುಂಬ ಸಂತೋಷವಾಗುತ್ತೆ. ಓ, ನಮಗೆ ದೇವರು ಬೇಕಾದಂತಹ ಮಾಂಸಾಹಾರವನ್ನು ಕೊಡ್ತಾ ಇದ್ದಾನೆ ಎಂಬಂತಹ ಆಸೆಯಿಂದ ಅವರೆಲ್ಲರೂ ಕೂಡ ಆ ದಿನಕ್ಕಾಗಿ ಎದುರು ನೋಡ್ತಾ ಇರ್ತಾರೆ ಪ್ರಿಯರೇ. ಕೊನೆಗೆ ಆ ದಿವಸ ಬರುತ್ತೆ, ಆ ಮಾಂಸವನ್ನು ಅವರು ತಿಂತಾರೆ. ಏನಾಗುತ್ತೆ ಬನ್ನಿ ನೋಡೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 31ರಿಂದ ನಾನು ಓದ್ತಾ ಇದ್ದೇನೆ. 31ರಿಂದ 34 ವಚನಗಳು. ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕಿಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲೂ 1 ದಿನದ ಪ್ರಯಾಣದಷ್ಟು ದೂರದವರೆಗೂ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತು. ಇಸ್ರಾಯೇಲರು ಎದ್ದು ಆ ದಿನ ಹಗಲಿರುಳು ಮರುದಿನ ಹಗಲು ಆ ಲಾವಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸ್ವಲ್ಪವಾಗಿ ಕೂಡಿಸಿಕೊಂಡವರು 18 ಖಂಡುಗ ಕೂಡಿಸಿದರು. ಅವುಗಳನ್ನು ಪಾಳೆಯದ ಸುತ್ತಲೂ ಹರವಿ ಒಣಗಿಸಿಕೊಂಡರು. ಆದರೆ ಅವರು ಆ ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿಯೇ ಯೆಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು. ಆಶೆಪಟ್ಟವರನ್ನು ಅಲ್ಲಿ ಹೂಳಿಟ್ಟವುದರಿಂದ ಆ ಸ್ಥಳಕ್ಕೆ ಕಿಬ್ರೋತ್ ಹವಾತ ಎಂದು ಹೆಸರಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಅವರು ಬಹು ಆಸೆಯಿಂದ ಆ ಮಾಂಸವನ್ನು ತಿನ್ನಬೇಕು ಎಂಬುದಾಗಿ ಇದ್ದಾಗ ಬಹು ಘೋರ ವ್ಯಾಧಿಯಿಂದ ಯೆಹೋವನು ಅವರೆಲ್ಲರನ್ನೂ ಕೂಡ ತಟ್ಟುತ್ತಾನೆ. ಅನೇಕರು ಅದರಲ್ಲಿ ಹತರಾಗ್ತಾರೆ ಎಂಬುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಈ ಹೊಟ್ಟೆ ಬಾಕತನ ಸಂಪೂರ್ಣವಾದಂತಹ ನಾಶ ಈ ಜನರಿಗೆ ತಂದು ಒಡ್ಡುತ್ತೆ. ಆದ್ದರಿಂದ ಈ ಹೊಟ್ಟೆ ಬಾಕತನ ನಾವು ಅದರಿಂದ ದೂರ ಉಳಿಯಬೇಕು ಎಂಬಂತಹ ಮಾತನ್ನು ಯೇಸು ಸ್ವಾಮಿಯವರು ನಮಗೆ ತಿಳಿಸ್ತಾ ಇದ್ದಾರೆ. ಪ್ರಿಯರೇ, ಈ ಹೊಟ್ಟೆ ಬಾಕತನವನ್ನು ಅತಿಯಾಗಿ ತಿನ್ನುವುದನ್ನು ನಾವು ಪ್ರೀತಿಸುವುದಾದಂತಹ ಪಕ್ಷದಲ್ಲಿ ನಮ್ಮನ್ನು ನಾವು ಮೋಸಗೊಳಿಸಿಕೊಳ್ತೇವೆ, ನಮಗೆ ಅನಾರೋಗ್ಯ ಉಂಟಾಗುತ್ತದೆ. ಅಷ್ಟು ಮಾತ್ರವೇ ಅಲ್ಲ, ದೇವರ ಕೃಪೆಗೆ ನಾವು ದೂರ ಹೋಗುತ್ತೇವೆ ಅನ್ನೋದನ್ನು ಗಮನಿಸಬೇಕು. ಪ್ರಿಯರೇ, ಅಷ್ಟೇ ಅಲ್ಲ, ಸತ್ಯವೇದದಲ್ಲಿ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ ಪೌಲನು ಬಹು ಸುಂದರವಾದಂತಹ ಒಂದು ಮಾತನ್ನು ಇಲ್ಲಿ ಹೇಳ್ತಾನೆ. ಪೌಲನು ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು ಎಂಬುದಾಗಿ. ಈ ಅಂತ್ಯಕಾಲದಲ್ಲಿ ಜನರು ಜೀವಿಸ್ತಾರೆ, ಅವರ ಹೊಟ್ಟೆಯೇ ಅವರ ದೇವರ ಹಾಗೆ ಅವರು ತೀರ್ಮಾನಿಸಿಕೊಂಡು ಅವರ ದೇವರನ್ನು ಅವರು ಪೂಜಿಸುತ್ತಾ, ಅಂದರೆ ಅವರ ಹೊಟ್ಟೆಯನ್ನು ಬೆಳೆಸಿಕೊಳ್ಳುತ್ತಾ ಅವರು ದೇವರ ಕೃಪೆಗೆ ಪಾತ್ರರಾಗದೆ ದೇವರ ಶಾಪಕ್ಕೆ ಗುರಿಯಾಗುತ್ತಿರುವುದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಈ ಹೊಟ್ಟೆ ಬಾಕತನದಿಂದ ಕಿಂಚಿತ್ತೂ ನಮಗೆ ಒಳಿತಾಗುವುದಿಲ್ಲ, ಬದಲು ನಮಗೆ ಅದು ಭಯಂಕರವಾದಂತಹ ಶಾಪವನ್ನು ತಂದು ಹೊಡ್ಡುತ್ತೆ. ಆದ್ದರಿಂದ ಆ ಶಾಪಕ್ಕೆ ನಾವು ಗುರಿ ಆಗಬೇಕು, ಆ ಶಾಪದಿಂದ ನಾವು ದೂರ ಹೋಗಬೇಕು. ಪ್ರಿಯರೇ, ಮುಂದೆ ಹೋಗೋಣ. ದಾನಿಯೇಲ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1ನೇ ಅಧ್ಯಾಯ 5ನೇ ವಚನದಲ್ಲಿ ಸತ್ಯವೇದ ನಮಗೆ ಈ ರೀತಿ ಹೇಳುತ್ತೆ, ಇದಲ್ಲದೆ ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು, ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿ ಬಡಿಸುವ ಏರ್ಪಾಟು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಇಲ್ಲಿ ಅರಸನು ತಾನು ತಿನ್ನುವಂತಹ ಆಹಾರವನ್ನು ತಿಂದು ತಾನು ಕುಡಿಯುವಂತಹ ಪಾನವನ್ನು ಪಾನ ಮಾಡಬೇಕು ಎಂಬಂತಹ ಆಜ್ಞೆಯನ್ನು ಆ ಯವನಸ್ಥರೆಲ್ಲರಿಗೂ ಕೂಡ ಹೊರಡಿಸ್ತಾನೆ. ಆದರೆ ದಾನಿಯೇಲ್, ಶದ್ರಾಕ್, ಮೆಷಾಕ್, ಅಬೇದ್ನೆಗೋ ಈ 4 ಜನರು ಅದಕ್ಕೆ ವಿಭಿನ್ನವಾಗಿ ನಿಲ್ಲುತ್ತಾರೆ. ನಮಗೆ ತಿನ್ನಲು ಆಹಾರ ಬೇಡ. ಯಹೂದ್ಯರು ಅಶುದ್ಧವಾದಂತಹ ಆಹಾರವನ್ನು ಮುಟ್ಟುವುದಿಲ್ಲ. ಅಷ್ಟೇ ಅಲ್ಲ,
ಅಶುದ್ಧವಾದಂತಹ ಪಾನೀಯವನ್ನು ಪಾನ ಮಾಡೋದಿಲ್ಲ. ನಾವು ಅದನ್ನು ಮಾಡಿ ದೇವರ ರೌದ್ರ ಕೋಪಕ್ಕೆ ನಾವು ಗುರಿಯಾಗುವುದಕ್ಕೆ ನಮಗೆ ಇಷ್ಟವಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಪ್ರಿಯರೇ, ಅವರು ರಾಜನ ಆಜ್ಞೆಗೆ ವಿರುದ್ಧವಾಗಿ ನಿಲ್ತಾರೆ. ಅದರ ಪ್ರಯುಕ್ತ ಅವರಿಗೆ ಶಾಕಾಹಾರವು, ಕುಡಿಯಲು ನೀರು ಕೊಡಲ್ಪಡುತ್ತೆ ಪ್ರಿಯರೇ. ದೇವರು ಅವರನ್ನು ಹೆಚ್ಚಿಸಿ ಅನೇಕರಿಗಿಂತ, ಅಲ್ಲಿರುವಂತಹ ಬೇರೆ ಯವನಸ್ಥರಿಗಿಂತ 10 ಪಟ್ಟು ಉನ್ನತವಾಗಿ ಅವರೆಲ್ಲರೂ ಕೂಡ ಇರಲು ದೇವರು ಅವರನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಾನೆ. ಆದ್ದರಿಂದ ನಮ್ಮನ್ನು ಹಾನಿಗೊಳಿಸುವಂತಹ ಆಹಾರದಿಂದ, ನಮ್ಮನ್ನು ಹಾನಿ ಮಾಡುವಂತಹ ಪಾನದಿಂದ ನಾವು ದೂರವಿದ್ದು ದೇವರ ಕೃಪೆಗೆ ನಾವು ಪಾತ್ರರಾಗಬೇಕಾಗಿದೆ. ಪ್ರಿಯರೇ, ಜ್ಞಾನೋಕ್ತಿಗಳಲ್ಲಿ ಸೊಲೊಮೋನನು ಬಹು ಸುಂದರವಾಗಿ ಹೇಳ್ತಾನೆ. 23ನೇ ಅಧ್ಯಾಯ 1-2 ವಚನಗಳನ್ನು ನಾನು ಓದ್ತಾ ಇದ್ದೇನೆ. ನೀನು ಅಧಿಪತಿಯ ಸಂಗಡ ಊಟಕ್ಕೆ ಕೂತಿರುವಾಗ ಯಾರ ಸನ್ನಿಧಾನದಲ್ಲಿದ್ದಿ ಎಂಬುದನ್ನು ಮರೆಯದಿರು. ಪ್ರಿಯರೇ, ಒಂದು ವೇಳೆ ನಮ್ಮ ದೊಡ್ಡ ಅಧಿಕಾರಿಗಳ ಸಂಗಡ ನಾವು ಊಟಕ್ಕೆ ಕುಳಿತಿರುವಂತಹ ಪಕ್ಷದಲ್ಲಿ ನಾವು ಯಾರ ಸಂಗಡ ಊಟ ಮಾಡುತ್ತಿದ್ದೇವೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಪ್ಪ ಅಂದರೆ ಅವರು ತಿನ್ನುವಂತಹ ಆಹಾರ ನನಗೆ ಹಾನಿಯನ್ನು ಉಂಟು ಮಾಡಬಹುದು. ಅದು ಅಪವಿತ್ರವಾದಂತಹ ಆಹಾರವಾಗಿರಬಹುದು, ಅದು ಅಪವಿತ್ರವಾದಂತಹ ಪಾನೀಯವಾಗಿರಬಹುದು. ಅಂತಹವುಗಳಿಂದ ದೂರವಿರಬೇಕು ಎಂಬಂತಹ ಸಲಹೆಯನ್ನು ಇಲ್ಲಿ ಸೊಲೊಮೋನನು ಕೊಡ್ತಾ ಇದ್ದಾನೆ. 2ನೇ ವಚನ, ನೀನು ಹೊಟ್ಟೆ ಬಾಕನಾಗಿದ್ದರೆ ಕಂಠಕ್ಕೆ ಕತ್ತಿಯನ್ನು ಹಾಕಿಕೋ ಎಂಬುದಾಗಿ ಹೇಳ್ತಿದ್ದಾನೆ. ನೀನೊಂದು ವೇಳೆ ಹೊಟ್ಟೆ ಬಾಕನಾದರೆ, ಊಟವನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವುದಾದರೆ ನಿನ್ನ ಕಂಠಕ್ಕೆ ನೀನು ಕತ್ತಿಯನ್ನು ಇಟ್ಟುಕೋ, ಆ ಹೊತ್ತು ನೀನು ಉಪವಾಸವಿದ್ದು ಬಿಡು ಎಂಬಂತಹ ನುಡಿಯನ್ನು ಇಲ್ಲಿ ಸೊಲೊಮೋನನು ನುಡಿತಿದ್ದಾನೆ ಪ್ರಿಯರೇ. ಆ ಒಂದು ಆಹಾರ ನಮಗೆ ಬಹು ಹಾನಿಯನ್ನು ಉಂಟು ಮಾಡುತ್ತೆ. ಆ ಒಂದು ಆಹಾರ ನಮ್ಮನ್ನು ನಿತ್ಯ ನರಕಕ್ಕೆ ತೆಗೆದುಕೊಂಡು ಹೋಗುತ್ತೆ ಎಂಬುದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಪ್ರಿಯರೇ, ನಮ್ಮನ್ನು ಹಾನಿ ಮಾಡುವಂಥ ಆಹಾರವನ್ನು ನಾವು ಯಾವುದೇ ಕಾರಣಕ್ಕೂ ಹತ್ತಿರಕ್ಕೆ ಸೇರಿಸಿಕೊಳ್ಳಬಹುದು. ಈ ಒಂದು ಹೊಟ್ಟೆ ಬಾಕತನದಿಂದ ನಾವು ದೂರ ನಿಲ್ಲಬೇಕು. ಆಗ ತಾನೇ ದೇವರು ನಮ್ಮನ್ನು ಮೆಚ್ಚುವಂಥವನಾಗಿದ್ದಾನೆ, ದೇವರು ನಮ್ಮನ್ನು ಮೇಲೆತ್ತುವಂಥವನಾಗಿದ್ದಾನೆ. ಪ್ರಿಯರೇ, 21ನೇ ವಚನವನ್ನು ಓದ್ತಿದ್ದೇನೆ. 23ನೇ ಅಧ್ಯಾಯ 21ನೇ ವಚನ, ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವರು, ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನು ಹೊದಿಸುವುದು ಎಂಬುದೇ. ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರ್ತಾರಂತೆ, ಅವರು ದೇವರ ರೌದ್ರ ಕೋಪಕ್ಕೆ ಪಾತ್ರರಾಗ್ತಾರೆ ಎಂಬಂತಹ ನುಡಿಯನ್ನು ಇಲ್ಲಿ ಸೊಲೊಮೋನನು ನುಡಿತಿದ್ದಾನೆ. ಆದ್ದರಿಂದ ನಾವು ಈ ಒಂದು ಹೊಟ್ಟೆ ಬಾಕತನದಿಂದ ದೂರವಿರೋಣ. ಹೊಟ್ಟೆ ಬಾಕತನದಿಂದ ಏಸಾವನು ತನ್ನ ಚೊಚ್ಚಲತ್ವವನ್ನು ಕಳೆದುಕೊಂಡ. ಹೊಟ್ಟೆ ಬಾಕತನದಿಂದ ಇಸ್ರಾಯೇಲ್ ಜನರು ಅನೇಕರು ಮರಣಕ್ಕೆ ಗುರಿಯಾದರು. ಅಷ್ಟೇ ಅಲ್ಲ, ಶದ್ರಾಕ್, ಮೆಷಾಕ್, ಅಬೇದ್ನೆಗೋ ಮತ್ತು ದಾನಿಯೇಲರು ಈ ಒಂದು ಹೊಟ್ಟೆ ಬಾಕತನದಿಂದ ದೂರವಿದ್ದು ದೇವರ ಕೃಪೆಗೆ ಪಾತ್ರರಾದರು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ದೇವರ ಭಯಭಕ್ತಿಯಲ್ಲಿ ನಡೆಯೋಣ, ಹೊಟ್ಟೆ ಬಾಕತನದಿಂದ ದೂರವಿರೋಣ. ದೇವರು ಈ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ, ವಿಶೇಷವಾಗಿ ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಕಲಿತಿರುವಾಗ ಕರ್ತನೇ ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ವಿಶೇಷವಾಗಿ ಈ ಹೊಟ್ಟೆ ಬಾಕತನದಿಂದ ದೂರವಿರಲು ಸಹಾಯವನ್ನು ಮಾಡು ಸ್ವಾಮಿ. ನಿನ್ನ ರಾಜ್ಯಕ್ಕಾಗಿ ನಾವು ಕಾತುರದಿಂದ ಎದುರು ನೋಡಲು ಸಹಾಯವನ್ನು ಮಾಡಿರಿ ಸ್ವಾಮಿ. ವಿಶೇಷವಾಗಿ ಲೋಕದಲ್ಲಿರುವಂತಹ ತಿಂಡಿಗಳಿಗೆ ನಾವು ಮೊರೆ ಹೋಗದ ಹಾಗೆ ನಾವು ಜೀವಿಸಲು ಸಹಾಯವನ್ನು ಮಾಡಬೇಕೆಂದು ಪ್ರಾರ್ಥಿಸ್ತೇವೆ. ಎಚ್ಚೆತ್ತುಕೊಂಡು ಸ್ವಾಮಿ, ನಿನ್ನ ಬರೋಣಕ್ಕೆ ಸಿದ್ಧರಾಗಲು ಸಹಾಯವನ್ನು ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.